ಅದಕ್ಕೋಸ್ಕರ ನಡೆದಿರುವಂತ ಈಗ ಈ ಹಿಂದೆ ಅಂದ್ರೆ ಈಗ ಸಾಮ್ರಾಜ್ಯಶಾಹಿ ದೊರೆಗಳು ಮೇಡಮ್ ಇತಿಹಾಸ ತಿಳ್ಕೊಬಾರ್ದು. ಹೌದು ಸರ್, ಈಗ ಈ ಹಿಂದೆ ಸಾಮ್ರಾಜ್ಯಶಾಹಿ ದೊರೆಗಳು ಅದು ಭಾರತದ ಒಳಗೆ ಮತ್ತು ಹೊರಗೆ ತಡ್ಕೊಳ್ರಿ ಒಳಗಡೆ ಈ ತರದ ಆಕ್ರಮಣಗಳು ನಡೀತಾ ಇತ್ತು. ನಮ್ಮ ದೇಶದ ಸಂಸ್ಕೃತಿ ಮತ್ತು ನಮ್ಮ ದೇಶದ ಎಲ್ಲ ರೀತಿಯ ಭೌಗೋಳಿಕ, ರಾಜಕೀಯ, ಆರ್ಥಿಕ ಸದೃಢತೆಯನ್ನು ಅಲ್ಲಾಡಿಸುವಂತ ಹಲವಾರು ವಿನಾಶಕಾರಿ ಆಕ್ರಮಣಗಳು ಆಗಿವೆ. ಸೊ ಆಗ ಪರಿಸ್ಥಿತಿ ಆಗಿದೆ. ಆ ಇತಿಹಾಸದ ಜೊತೆಗೆ ಈಗಿನ ಸಂವಿಧಾನದ ಆಧಾರದ ಮೇಲೆ ಇರುವ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಹಿಂದೆ ಸಾಮ್ರಾಜ್ಯಶಾಹಿಗಳ ಆಕ್ರಮಣಕ್ಕೂ ಈಗ ಬಹಳ ವ್ಯತ್ಯಾಸ ಇದೆ. ನಾವು ತುಂಬ ಮುಂದಕ್ಕೆ ಬಂದಿದ್ದೀವಿ. ಈಗ ಯಾವ ಆಕ್ರಮಣಗಳ ಬಗ್ಗೆ ಅಲ್ಲಿ ಯಾವ ಆಕ್ರಮಣದ ಬಗ್ಗೆನೂ ಹೇಳಲ್ಲ, ಇತಿಹಾಸವನ್ನ ಯಥಾವತ್ ಇತಿಹಾಸವನ್ನ ಹೇಳ್ತಾರೆ. ಇವಾಗ ಸಿಕ್ಕಿರುವಂತ ಸ್ವಾತಂತ್ರ್ಯವನ್ನ ಯಾವ ರೀತಿಯಲ್ಲಿ ಜೋಪಾಸನೆ ಮಾಡ್ಕೊಬೇಕು ಅನ್ನುವಂತ ಅರಿವು ಬರುತ್ತೆ. ಯಾಕೆಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಸಂವಿಧಾನದ ಪಾಠಗಳನ್ನ ಏನಾದ್ರು ಹೇಳ್ತಾರೆ, ಸಂವಿಧಾನದ ಈ ದೇಶದ ನಮ್ಮ ಸ್ವಾತಂತ್ರ್ಯ, ನಮ್ಮ ಹಕ್ಕು, ನಮ್ಮ ಅಧಿಕಾರ ಆ ರೀತಿಯಾಗಿ ಹೇಳಲ್ಲ. ಭಾರತ ಮಾತೆ ಇನ್ನೊಬ್ಬರ ದಾಸ್ಯಕ್ಕೆ ಮತ್ತೆ ಹೋಗಬಾರದು ಅಂತಂದ್ರೆ ನಾನು ಒಬ್ಬ ಅಪ್ರತಿಮ ದೇಶಭಕ್ತನಾಗಿರ್ಬೇಕು, ಜವಾಬ್ದಾರಿಯುತವಾದ ನಾಗರಿಕನಾಗಿರ್ಬೇಕು, ನನ್ನ ನಾಗರಿಕ ಕರ್ತವ್ಯಗಳು ನನಗೆ ಗೊತ್ತಿರಬೇಕು, ಎಲ್ಲಿ ಕೂಡ ದೇಶದ ಒಂದು ಸ್ವಾತಂತ್ರ್ಯಕ್ಕಾಗ್ಲಿ ದೇಶದ ಭದ್ರತೆಗಾಗ್ಲಿ ಧಕ್ಕೆ ಬರದೇ ಇರುವಂತ ಕೆಲಸವನ್ನು ಮಾಡ್ಬೇಕಂತ ಹೇಳ್ಕೊಡ್ತಾರೆ ಹೊರತು ಈ ತರದ್ದು ಇವರೆಲ್ಲ ಏನ್ ಹೇಳ್ತಿದ್ದಾರೆ ಇದು ಯಾವುದನ್ನು ಹೇಳಲ್ಲ. ಮತ್ತೆ ಇವಾಗ ಖರ್ಗೆ ಅವ್ರ ವಿಷಯಕ್ಕೆ ಬರೋದಾದ್ರೆ ನಿತ್ಯ ಶಾಖೆಗಳು ಎಲ್ಲಾ ಆವರಣಗಳಲ್ಲೂ ನಡೀತಿದಾವೆ. ಅವ್ರು ಏನ್ ಹೇಳ್ತಿದ್ದಾರೆ, ಈಗ ಬ್ಯಾನ್ ಮಾಡ್ತೀವಿ ಅದನ್ನ, ನಿಷೇಧ ಮಾಡ್ತೀವಿ ಅದನ್ನ ಅಂತ ಹೇಳ್ತಿದ್ದಾರೆ. ಮಾಡ್ಲಿ, ಕಾನೂನುಬದ್ಧವಾಗಿ ಮಾಡ್ಲಿ. ಮಾಡಿದ್ಮೇಲೆ ಅದಕ್ಕೆ ಎಲ್ಲಿ ಉತ್ತರ ಕೊಡಬೇಕೋ ಅಲ್ಲಿ ಕೊಡ್ತಾರೆ ಉತ್ತರವನ್ನು. ಕೋರ್ಟಿಗೆ ಹೋಗ್ತೀವಿ, ಕಾನೂನಿದೆ ಈ ದೇಶದಲ್ಲಿ. ನೀವು ತಮಿಳುನಾಡಿನ ಒಂದು ಆಡಳಿತ ಪದ್ಧತಿಯನ್ನು ಇಲ್ಲಾಕ್ರಿ ಕಾಪಿ ಚಟ್ ಮಾಡ್ತೀರಾ? ನಿಮ್ದು ಒಂದು ವಿಶೇಷವಾದ ಸರ್ಕಾರ ಅಂತ ತಾನೇ ಜನ ನಿಮ್ಮನ್ನ ಆಯ್ಕೆ ಮಾಡಿರೋದು. ಹಂಗಂದ್ರೆ ಎಲ್ಲಿ ಹೇಳಿದ್ದಾರೆ? ಇವಾಗ ಆಟದ ಮೈದಾನದಲ್ಲಿ ಆಟನೇ ಆಡೋದು, ಆಟದ ಜೊತೆಯಲ್ಲೇ ಕಲಿಕೆಯನ್ನ ಮಾಡೋದು. ಹಂಗಂದ್ರೆ ಯಾವ್ದು ಪ್ಲೇ ಗ್ರೌಂಡ್ ಅಲ್ಲಿ ಮಕ್ಕಳು ವ್ಯಾಯಾಮ, ಸೂರ್ಯ ನಮಸ್ಕಾರ ಮಾಡಬಾರ್ದಾ? ಮಾತೃಭೂಮಿಯ ಸ್ಮರಣೆ ಮಾಡಬಾರ್ದಾ? ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ DCM ಅವ್ರು ಹೇಳಿದ್ರು, ಅವ್ರ ಹತ್ರ ಕ್ಷಮೆ ಕೇಳೋವರೆಗೂ ಬಿಡ್ಲಿಲ್ಲ ಇವರೆಲ್ಲ. ಇವತ್ತು ಯಾಕೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಸೊ ಯಾರು ಎಲ್ಲಿ ಬೇಕಾದ್ರೂ ಏನ್ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಏನು ಮಾಡಕ್ ಆಗಲ್ಲ ಮೇಡಮ್. ಇವಾಗ ನಾನು ನಿಮ್ ಅನುಮತಿ ಇದ್ದೆ ನಾನು ಇಲ್ಲಿ ಬಂದಿದ್ದೀನಿ. ಸುಮ್ಮನೆ ಬಂದು ಕೂತ್ಕೊಂಡು ನಾನು ಮಾತಾಡಕ್ಕಾಗಲ್ಲ. ನಮ್ದು ರಾಷ್ಟ್ರ ಪ್ರೇಮ, ನಮ್ಮಲ್ಲೂ ಅದನ್ನೇ ಕಳಿಸ್ಕೊಡ್ತೀವಿ ಅಂತ ಎಲ್ರಿಗೂ ಕೊಟ್ಟಿದಾರಲ್ಲ. ಅವರು ಅಲ್ಲ, ಎಲ್ರಿಗೂ ಕೊಟ್ಟಿದಾರಲ್ಲ. PFI ಅನ್ನುವಂತ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಅಂತ ಸಂಘಟನೆ ಎಲ್ಲಾ ದೇಶಗಳ ಒಂದು ಮಿಲಿಟರಿ ಯೂನಿಫಾರ್ಮ್ ಹಾಕೊಂಡು ಕೇರಳದಲ್ಲಿ ಪೆರೇಡ್ ಮಾಡ್ಲಿಲ್ವಾ? ಎಲ್ರಿಗೂ ಪರ್ಮಿಷನ್ ಇದೆ, ಕಾನೂನಾತ್ಮಕವಾಗಿ ಎಲ್ರೂ ಮಾಡ್ತಾರೆ. ಇದು ಒಂದು ಹೊಸ, ಆದ್ರೆ ಸಮಾಜಘಾತುಕ ಶಕ್ತಿಯಾಗಿ ಪರಿವರ್ತನೆ ಆಗ್ಬಾರ್ದು ಅನ್ನೋದಷ್ಟೇ ಕ್ಲಾರಿಟಿ ಬೇಕಿಲ್ಲ. ಹಾಗಾಗಿ ಇವ್ರು ಏನ್ ಹೇಳ್ತಿದಾರೆ ಅಂದ್ರೆ ನೇರವಾಗಿ RSS ಅನ್ನ ಬ್ಯಾನ್ ಮಾಡಕ್ಕೆ ಇವ್ರಿಗೆ ಶಕ್ತಿ ಇಲ್ಲ, ಅದಕ್ಕೋಸ್ಕರ ಅಳಿಯ ಅಲ್ಲ ಮಗಳ ಗಂಡ, ಅದರ ಚಟುವಟಿಕೆಗಳೇನಿದೆ ಅದಕ್ಕೆ ಕಡಿವಾಣ ಹಾಕುವಂತ ಕೆಲಸವನ್ನ ಮಾಡ್ತೀನಿ ಅಂತ ಪ್ರಿಯಾಂಕ್ ಖರ್ಗೆ ಅವ್ರು ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ. ಕೈ ಕಾಲನ್ನು ಕಟ್ಟುವಂತ ಸಂಸ್ಕೃತಿ RSS ಅಲ್ಲಿ ಇಲ್ಲ. RSS ಯಾವತ್ತೂ ಯಾವುದೇ ಹಿಂದೂ ಪರ ಸಂಘಟನೆ ಆಗಿರ್ಲಿ ಸವಾಲುಗಳನ್ನ ಕೆಲಸ ಮಾಡೋದ್ರ ಮೂಲಕ ಉತ್ತರ ಕೊಟ್ಟು ಆ ಸವಾಲುಗಳನ್ನ ಜಯಿಸ್ತಕ್ಕಂಥದ್ದೇ ಹಿಂದೂ ಸಂಘಟನೆಯ ಕಾರ್ಯಕರ್ತರ ಲಕ್ಷಣ. ಆಜಾನು, ಹಲಾಲ್ ಕಟ್ಟು, ಆಜಾನ್ ಬಗ್ಗೆ ನಾವ್ ಹೇಳಿಲ್ಲ. ವ್ಯಾಪಾರ ಅವು ಹಿಂದೂ ಸಂಘಟನೆಗಳೇ ಮಾಡಿದ್ದು. ಹಲಾಲ್ ಕಟ್ಟು, ಜಟಕಾ ಕಟ್ಟು, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳು ಹೋಗ್ತವೆ, ಅದ್ರ ಅನ್ವಯದಲ್ಲಿ ಕಾರ್ಯ ಮಾಡ್ತಾರೆ ಮೇಡಮ್. ಏನ್ ಮಾಡಕ್ಕಾಗುತ್ತೆ ಅದಕ್ಕೆ? ಅದೆಲ್ಲ ಹಿಂದೂ ಸಂಘಟನೆಗಳೇ ಮಾಡಿದ್ದು, ನಿಮ್ಗೂ ಗೊತ್ತೈತೆ. ಆಯ್ತು, ಇವಾಗ ಸುಪ್ರೀಂ ಕೋರ್ಟ್ ಗೈಡ್ ಲೈನ್ ಪಾಲನೆ ಮಾಡಿ. ಸಂವಿಧಾನ ಜಾರಿಗೆ ಬಂದ ದಿನವಾಗಲಿ, ಗಣರಾಜ್ಯೋತ್ಸವ ದಿನವನ್ನಾಗಲಿ ಅಥವಾ ಸ್ವಾತಂತ್ರ್ಯ ಸಂಭ್ರಮಾಚರಣೆಯನ್ನಾಗಲಿ RSS ಮಾಡುವುದಿಲ್ಲ. ರಾಷ್ಟ್ರಗೀತೆ, ರಾಷ್ಟ್ರಧ್ವಜ ಬೇಡವಾದ ಇವರಿಗೆ ಅಧಿಕಾರ ಹಿಡಿಯಲು ಮಾತ್ರ ಸಂವಿಧಾನ ಬೇಕೇ? ರಾಷ್ಟ್ರಧ್ವಜ ಆರಿಸಲ್ಲ, ರಾಷ್ಟ್ರಗೀತೆ ಅಂದ್ರೆ ಅಲ್ಲ ಸರ್, ರಾಷ್ಟ್ರ ಪ್ರೇಮ, ರಾಷ್ಟ್ರದ ಭದ್ರತೆಗೆ ಕಟ್ಟಾಡುಗಳು ಅಂತ ಹೇಳೋ RSS ರಾಷ್ಟ್ರಗೀತೆ ಹಾಡಲ್ಲ, ರಾಷ್ಟ್ರಧ್ವಜ ಹಾರಿಸಲ್ಲ ಅಂತ ಹನ್ಮೇಗೌಡರು ಬರ್ತಿದ್ದಾರೆ. ಒಂದು ಸ್ಪಷ್ಟನೆ ಇಲ್ಲಿ ಏನ್ ಬೇಕು ಅಂದ್ರೆ, ನಾವಿವತ್ತು ಇವರು ಪ್ರಿಯಾಂಕ್ ಖರ್ಗೆ ಅವರ ಏನ್ ಸ್ಟೇಟ್ಮೆಂಟ್ ಅದ್ರ ಕೇಂದ್ರೀಕೃತವಾಗಿ ಮಾತಾಡ್ತಾ ಇದೀವ, ಹನ್ಮೇಗೌಡರ ಪುಸ್ತಕದ ಕೇಂದ್ರೀಕೃತವಾಗಿ? ಒಂದು ನಿಮಿಷ ಮಾಹಿತಿ ಕೊರತೆ ಇದ್ರೆ ಶ್ರೀನಿವಾಸ್, ನೀವು ಒಂದು ಅಂದ್ರಲ್ಲ ಅದಕ್ಕೆ ಉತ್ತರ, ಒಂದು ಪ್ರಶ್ನೆಗೆ ಉತ್ತರ ಅವರು ಇದನ್ನ ಕೋಟ್ ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಇದನ್ನ ಕೋಟ್ ಮಾಡಿದ್ರು, ನಿಮ್ಗೆ ಮಾಹಿತಿ ಇಲ್ಲ ಅಂತ ಅನ್ಸುತ್ತೆ, ಕೇಳಿಸ್ಕೊಳ್ಳಿ. ಅವರು ಇದನ್ನ ಕೋಟ್ ಮಾಡಿದ್ದಾರೆ.
ಇವ್ರದೇ ಕೇಂದ್ರೀಕೃತ ಆಗಿದೆ. ಹೌದು ಯಾಕಂದ್ರೆ ಅವರು ಇದನ್ನ ಕೇಂದ್ರೀಕೃತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವ ರಾಜ್ಯದಲ್ಲಿ ಯಾವ ದೇಶದಲ್ಲಿ ಯಾವ ಅಧಿಕಾರಕ್ಕೆ ಬಂತ ಅಂತ ಇವ್ರು ಬರ್ದಿದ್ದಾರೆ. ಅದರಲ್ಲಿ ಅಧಿಕಾರನ ಮುಖ್ಯ ಅಂತ ಬರೀತಾರಲ್ಲ RSS. ಅಲ್ಲ, ಅಧಿಕಾರಕ್ಕೆ ಬೇರೆ ಪಕ್ಷಗಳಿಗೆ ಅವರು ಸಹಾಯ ಮಾಡ್ತಾರೆ. ಯಾವ ಪಕ್ಷಕ್ಕೆ ಬರ್ದಿಲ್ಲ? ಬರ್ದಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಅಧಿಕಾರಕ್ಕೆ ಬರೋದೇ ಅಂತ ಓದಿ. ನಾನು ಪ್ರತಿ ಶಬ್ದನ ನಾನು ಕೇಳಿಸ್ಕೊಂಡಿದ್ದೀನಿ. ಇಲ್ಲ, ರಾಷ್ಟ್ರೀಯ ಸ್ವಯಂ ಇಲ್ಲಿ ಕೇಳಿಸ್ಕೊಡ್ರಿ ಗೌಡ್ರೆ, ಕೇಳಿಸ್ಕೊಡ್ರಿ ಒಂದು ಸ್ವಲ್ಪ ನೋಡಿ ಮೇಡಮ್. ನಮಗೆ ನಮ್ಮ ಸಂಸ್ಕಾರ ಕೊಟ್ಟಿರೋದು. ನಾನು ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ನನಗೆ ರಾಷ್ಟ್ರೀಯತೆ ಮತ್ತೆ ಹಿಂದೂ ಧರ್ಮದ ಬಗ್ಗೆ ಒಂದು ಬದ್ಧತೆ ನನಗೆ ಸಂಸ್ಕಾರ ಕೊಟ್ಟಿರೋದು ಸಂಘ. ನಾನು ಅತ್ಯಂತ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಮೇಡಮ್. ನಾರ್ತ್ ಈಸ್ಟ್ ಅಲ್ಲಿ ನೀವು ಹೋದ್ರೆ ಅಲ್ಲಿ ಬಿಜೆಪಿ ಇಲ್ದಿದ್ದ ಕಾಲದಲ್ಲಿ ಅಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇತ್ತು. ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ರು? ಅಲ್ಲಿ ಸಂಘದ ಕಾರ್ಯಕರ್ತರು ಅವ್ರು ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಓಟ್ ಯಾರಿಗೆ ಆಗ್ತಾ ಇದ್ರು? ಅಲ್ಲಿ ಭಾರತೀಯ ಜನತಾ ಪಕ್ಷ ಇರಲಿಲ್ಲ. ಅಂತ ಕಾಲದಲ್ಲಿ ಯಾರು ಹಿಂದುತ್ವಕ್ಕೆ ಅಥವಾ ಹಿಂದೂ ಧರ್ಮೀಯರಿಗೆ ಸಪೋರ್ಟ್ ಮಾಡ್ತಾ ಇದ್ರು, ಕಾಂಗ್ರೆಸ್ಗೂ ಮಾಡಿದ್ದಾರೆ. ಅದನ್ನ ಯಾಕೆ ಹೇಳಲ್ಲ ಪ್ರಿಯಾಂಕ್ ಖರ್ಗೆ ಅವರು? ಇವರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು 2003 ನಮ್ಮ ಸಮರಸ್ತ ಸಂಘಕ್ಕೆ ಬಂದು ಅಪ್ರಿಷಿಯೇಟ್ ಮಾಡ್ಬಿಟ್ಟು ಹೋದ್ರು. ಇಷ್ಟು ಚೆನ್ನಾಗೆಲ್ಲ ನಡೆಸ್ತಾ ಇದ್ದೀರಾ ಅಂತ ಹೇಳಿ. ಒಂದ್ ನಿಮಿಷ ಯಾಕೆ ಪ್ರಿಯಾಂಕ್ ಖರ್ಗೆ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ? ಇವ್ರು ವಾರ್ನ್ ಮಾಡಕ್ ಹೋಗಿದಾರಂತೆ ಪ್ರಿಯಾಂಕ್ ಖರ್ಗೆ ಅವರು. ಇವ್ರು ಚಡ್ಡಿ ಹಾಕೊಂಡು ಹೋಗಿದ್ರ ಅಲ್ಲಿ ನೋಡೋದಕ್ಕೆ. ಅವ್ರು ಹೇಳೋದು ಸ್ವತಃ ಇವರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ ಬಂದಿದ್ರಲ್ಲ ಮೇಡಮ್ ನಮ್ಮ ಕ್ಯಾಂಪ್ಗೆ ನೋಡೋದಕ್ಕೆ, ಸಮರಸ್ತ ಸಂಘಕ್ಕೆ. ಅದ್ರ ಬಗ್ಗೆ ಹೇಳಿ ನೋಡೋಣ, ಪ್ರಶ್ನೆಗೆ ಉತ್ತರ ಕೊಡ್ಲಿ ಅವ್ರು, ನೋಡೋಣ ಯಾಕೆ ಮಾಡಿದ್ರು ಅಂತ. 1948 ಬ್ಯಾನ್ ಮಾಡಿದ್ರು, ತೆಗೆದ್ರು. ಇವ್ರು ಹೋಗಿ ಅಂಗ್ಲಾಚ್ಕೊಂಡ್ರಂತ. ಏನು ಅಂಗ್ಲಾಚಿಲ್ಲ ಮೇಡಮ್? ಅಂತ ಕರ್ಮ ಯಾವತ್ತೂ ಕಾಂಗ್ರೆಸ್ನವ್ರ ಹತ್ರ ಹೋಗಿ ಅಂಗ್ಲಾಚ್ ಅಂತ ಪರಿಸ್ಥಿತಿ ಸಂಘಕ್ಕೆ ಯಾವತ್ತೂ ಬಂದಿಲ್ಲ, ಬರೋದು ಇಲ್ಲ. ಅವತ್ತು ಕಪೂರ್, ಯಾರು ನೆಹರು ಅವರು ಕಪೂರ್ ಕಮಿಷನ್ ನೇಮಕ ಮಾಡಿದ್ರು, ನಾಥೂರಾಮ್ ಗೋಡ್ಸೆ ಕೊಲೆಗೂ ರಾಷ್ಟ್ರೀಯ ಸ್ವಯಂ ಸಂಘಕ್ಕೂ ಸಂಬಂಧ ಇಲ್ಲ ಅಂತ ರಿಪೋರ್ಟ್ ಕೊಟ್ಮೇಲೆ ತಾನಾಗೆ ಬ್ಯಾನ್ ತೆಗೆದ್ರು. 1975 ಬ್ಯಾನ್ ಮಾಡಿದ್ರು ಇಂದಿರಾ ಗಾಂಧಿ ಅವರು. ಅವ್ರ ಅಧಿಕಾರ ಕಳ್ಕೊಂಡು ಕೊನೆಗೆ ದಮ್ಮಯ್ಯ ಅಂತ ಬಂದ್ರು. ನಾಥೂರಾಮ್ ಗೋಡ್ಸೆಗೂ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೂ ಸಂಬಂಧ ಇಲ್ಲ. ಆ ಕೊಲೆಗೂನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೂ ಸಂಬಂಧ ಇಲ್ಲ. ಅವ್ರನ್ನ ಅದೇ ಇವ್ರ ತರ ಇವ್ರ ಯಾರು ನಮ್ಮ ಅನ್ನಗೌಡ್ರ ತರ ನಾಥೂರಾಮ್ ಗೋಡ್ಸೆ ಇದ್ದ ಬಿಟ್ಟೋದ. ಇವತ್ತು ಒಳ್ಳೆ ಸಿದ್ಧಾಂತಗಳಿಗೆ ಸ್ವಯಂ ಸೇವಕ ಗಾಂಧಿಯನ್ನ ಕೊಂದಿದ್ದು ಗೋಡ್ಸೆ. ಆದ್ರೆ ಜಯಂತ್ ಅವರು ಮತ್ತು ಪಟಾಪಟ್ ಶ್ರೀನಿವಾಸ್ ನಾನೊಂದು ಮಾತು ಕೇಳಕ್ ಇಷ್ಟಪಡ್ತೀನಿ. ನಾನು ಸ್ವಯಂ ಸಂಘದ ಸೇವಕ ಅಥವಾ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಅಂತ ಭಾಳಷ್ಟು ಜನ BJP ನಾಯಕರು ಎದೆ ತಟ್ಕೊಂಡು ಹೇಳ್ತಾರೆ. ಪಥಸಂಚಲನದಲ್ಲಿ ಅವರು ಆ ಯೂನಿಫಾರ್ಮ್ ಹಾಕ್ಕೊಂಡು ಓಡಾಡ್ತಾರೆ. ಲೈಕ್ ಗಣವೇಶಧಾರಿಗಳು ಲೈಕ್ ಮುನ್ರತ್ನ ಅವರು ಮೊನ್ನೆ ಕಾರ್ಯಕ್ರಮಕ್ಕೆ ಅದೇ ಇದು ಹಾಕ್ಕೊಂಡು ಹೋದರು. ಹಂಗೆ ಹಾಕ್ಕೊಂಡವರು ಎಷ್ಟೊಂದು ಜನ ಹಲವಾರು ಭ್ರಷ್ಟಾಚಾರದ ಕೇಸ್ಗಳಲ್ಲಿ, ಅತ್ಯಾಚಾರದ ಕೇಸ್ಗಳಲ್ಲಿ ಅವರ ವಿರುದ್ಧ ನೀವು ಯಾರು BJP ನಾಯಕರು ಇಷ್ಟು ಜೋರಾಗಿ ಮಾತಾಡಿದ್ ಕೇಳಿಸ್ಕೊಂಡಿಲ್ಲ. ಗಣವೇಶಧಾರಿಗಳು ಬೇರೆ, ಭ್ರಷ್ಟಾಚಾರಿಗಳು ಬೇರೆ. ಇದನ್ನ ನಾವು ಒಂದು ಸೆಪರೇಟ್ ಆಗಿ ಒಂದು ನಿಮಿಷ ಕೇಳಿಸ್ಕೊಡ್ರಿ. ನೀವು ಮಾತಾಡ್ಬೇಡಿ ಅಂತ ಕೇಳಿಸ್ಕೊಡ್ರಿ ಅಂತ ಹೇಳ್ದೆ ನಾನು. ಮೇಡಮ್ ನೋಡಿ, ನೀವು ಬಿಡಿ ಅಲ್ಲಲ್ಲ, ನೀವು ಜನರಲೈಸ್ ಮಾಡಬೇಡಿ. ಮುನಿರತ್ನ ಅಂದ್ರೆ ಮುನಿರತ್ನ ಮಾತಾಡೋಣ, ಮುನಿರತ್ನ ಅಷ್ಟೇ ಮಾತಾಡೋಣ ಮೇಡಮ್. ಈಗ ಮುನಿರತ್ನ ಅವ್ರ ಮೇಲೆ ಜನರಲೈಸ್ ಮಾಡಬೇಡಿ ಮೇಡಮ್ ಪ್ಲೀಸ್. ತಮಗೂ ಗೊತ್ತಿದೆ BJP ಪಕ್ಷದಲ್ಲಿ ಯಾರ್ಯಾರು ಆರೋಪ ಹೊತ್ತಿದ್ದಾರೆ ತಮಗೆ ಗೊತ್ತಿದೆ. ಅವರೆಲ್ಲರೂ ಈಗಲೇ ಎದೆ ತಟ್ಕೊಂಡು ಹೇಳ್ತಾರೆ. ಅಂದ್ರೆ ಈಗ ನಾನು RSS ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ. RSS ಅನ್ನ ಬೇಸಾಗಿಟ್ಕೊಂಡು RSS ನ ಒಂದು ನಿಷ್ಕಲ್ಮಶ ಯಾವುದೇ ಲಾಭ ಇಲ್ಲದ ಒಂದು ಸಂಘಟನೆಯ ಲಾಭ ಪಡ್ಕೊಂಡು ಮಾಡಬಾರ್ದು ಕೆಲಸ ಮಾಡೋರಿಗೆ ಯಾಕೆ ಇಲ್ಲಿಯವರೆಗೆ ಈ ಥರ ಹೊರದೊಬ್ಬುವಿಕೆಯ ಅಥವಾ ಅವನು ಮಾರೀಚ ಅನ್ನೋದೋ ಅಥವಾ ಅವ್ನು ಸರಿ ಇಲ್ಲ ಅನ್ನೋದೋ ಯಾಕೆ ಬರಲ್ಲ ಮಾತುಗಳು ಅಂತ ಕೇಳಿದೆ. ಸರಿ ಇದೆ ಮೇಡಮ್, ಒಳ್ಳೆ ಪ್ರಶ್ನೆನ ಕೇಳಿದ್ದೀರಾ. ಮುನಿರತ್ನ ಅವ್ರ ಮೇಲೆ ಸುಳ್ಳು ಕೇಸುಗಳನ್ನ ಹಾಕಿದ್ರು ಈ ಕಾಂಗ್ರೆಸ್ ಗವರ್ಮೆಂಟ್ ಅಲ್ಲಿ. ಮೇಡಮ್ ಕೋರ್ಟಲ್ಲಿ ಆ ಕೇಸುಗಳು ಅಷ್ಟೇ ಸ್ಟೇ ಆಗಿದೆ. ಅವ್ರನ್ನ ಅಪರಾಧಿ ಅಂತ ಘೋಷಣೆ ಮಾಡಿದ್ವಿ ಯಾವ್ದಾದ್ರು ಕೋರ್ಟ್. ಮೇಡಮ್ ಅವ್ರಿಗೆ ಅಪರಾಧಿ ಘೋಷಿತ ಅಪರಾಧಿ ಅಂತ ಯಾವ್ದಾದ್ರು ಕೋರ್ಟ್ ಹೇಳಿದ್ಯಾ? ಹೈಕೋರ್ಟ್ ಅಲ್ಲಿ ಸ್ಟೇ ಇದೆ.
ಆರೋಪಿ ಅವತ್ತೇನಾದ್ರೂ ಅವರು ಆರೋಪಿ ಅಪರಾಧಿ ಆಗಿದ್ದರಿಂದ ನಿಮ್ಗೆ ನಾನು ಬಂದು ಉತ್ತರ ಕೊಡ್ತೀನಿ. RSS ನವ್ರಿಗಿಲ್ಲದೆ ಈ ಚರ್ಚೆ ಅಪೂರ್ಣ. ಇಲ್ಲಿದ್ದವ್ರು ಯಾರು ಕೂಡ ಅಲ್ಲ, ಸಂಘ ಚಾಲಕರು, ಪ್ರಚಾರಕರು, ಕಾರ್ಯವಾಹ. ಕೆಲಸ ಇಲ್ಲ ಅವ್ರಿಗೆ, ನಿಮ್ಮಂತವ್ರಿಗೆ ಉತ್ತರ ಕೊಡೋದು ಅವ್ರ ಕೆಲಸ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಆಯ್ತು, ಓಕೆ, ಥ್ಯಾಂಕ್ ಯು ವೆರಿ ಮಚ್. ಬಟ್ ಕಾಂಗ್ರೆಸ್ ಪಾರ್ಟಿಗೆ ಆಗಾಗ ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್, RSS ಇಂತಹ ಸಂಘಟನೆಗಳ ಹೆಸರು ತೆಗೆದುಕೊಂಡಿಲ್ಲ ಅಂತಂದರೆ ಅವ್ರಿಗೆ ನಿದ್ದೆನೇ ಬರೋದಿಲ್ಲ. ಯಾಕೆ ಅಂತಂದರೆ ರಾಜ್ಯದಲ್ಲಿ ಹಲವಾರು ಜ್ವಲಂತ ಸಮಸ್ಯೆಗಳ ನಡುವೆ RSS ಮಾಡುವಂತಹ ಪಥಸಂಚಲನ, RSS ಮಾಡುವಂತಹ ಈ ರೀತಿಯ ಕೆಲವೊಂದು ಕಾರ್ಯಕ್ರಮಗಳು ಅದರ ಮೇಲೆ ಕಣ್ಣು. ಈಗ ಹೊಸ ಚರ್ಚೆ ಶುರುವಾಗುತ್ತೆ. ನಾವು ಮಾಡ್ತೀವಿ, ನಾಳೆ ಬೆಳಗ್ಗೆಯಿಂದ ನಮಗೂ ಕೊಡಿ ಜಾಗ, ನಾವು ಮಾಡ್ತೀವಿ ನಮಗೂ ಕೊಡಿ ಅಂತ ಬೇರೆ ಬೇರೆ ಸಂಘಟನೆಗಳು ಅಥವಾ ಬೇರೆ ಬೇರೆ ವಿಚಾರಧಾರೆ ತತ್ವ ಸಿದ್ಧಾಂತಗಳಿರುವಂತಹ ಕೆಲವೊಂದು ಸಂಘಟನೆಗಳು ಬಂದರೆ ಏನು ಮಾಡೋದು? ಇದು ಬೇಕು ಅಂತಲೇ ಬೆಂಕಿ ಹಚ್ಚೋ ಕೆಲಸ ಅಂತ ಅನ್ನಿಸ್ತಾ ಇದೆ. ರಾಜ್ಯ ಶಾಂತಿಯುತವಾಗಿದೆ, ರಾಜ್ಯ ಶಾಂತಿಯುತವಾಗಿದೆ. ದಯವಿಟ್ಟು ಮತ್ತೆ ರಾಜ್ಯದಲ್ಲಿ ಬೇರೆಯದೇ ವಿಷ ಬಿತ್ತುವ ಕೆಲಸ ಮಾಡೋದು ಬೇಡ ಅಂತ ಅನಿಸುತ್ತೆ. ನಿಮ್ಮ ತತ್ವ ಸಿದ್ಧಾಂತಗಳನ್ನು ನೀವು ಜೋಪಾನವಾಗಿ ಇಟ್ಕೊಳ್ಳಿ. ಅದನ್ನು ಬಿಟ್ಬಿಟ್ಟು ಇನ್ನೊಂದು ತತ್ವ ಸಿದ್ಧಾಂತದ ಮೇಲೆ ದಾಳಿ ಮಾಡೋದು, ದ್ವೇಷ ಕಾರೋದು, ಈ ರೀತಿಯಾದಂಥ ಘಟನೆಗಳಿಂದ ರಾಜ್ಯಕ್ಕೆ ಒಳ್ಳೆಯದಾಗಲ್ಲ ಹೊರತು ಈ ಒಂದು ದಳ್ಳೂರಿ, ಈ ಒಂದು ದ್ವೇಷ ದೊಡ್ಡ ಜ್ವಾಲೆಯಾಗಿ ಮತ್ತೆ ನಂಬುಡಕ್ಕೆ ಬೆಂಕಿ ಆಗುತ್ತೆ.